అంటే ರಿಸೆಪ್ಷನ್ ಮದುವೆಗೆ ನೀವು ಒಂದು ದಿವಸ ಇನ್ನೂ ಮಾಡೋದು ಮದುವೆ ಆದ್ಮೇಲೆ ಮಾಡ್ತಾರೆ. ಮದುವೆ ಇಲ್ಲ ಮೊಮ್ಮಕ್ಳೆಲ್ಲ ನಾನ್ ವೆಜ್, ದೊಡ್ಡವ್ರು ಮಾತ್ರ ವೆಜ್ಜಾ? ಮಾವ ಸುರಂಗದಾರಿ. ಲವ್ ಮ್ಯಾರೇಜ್ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಮಮ್ಮಿ? ಅರೇಂಜ್ ಮ್ಯಾರೇಜ್ ಅವ್ರದ್ದು. ಲವ್ ಮ್ಯಾರೇಜ್ ಇದ್ರೆ ಪ್ರಾಬ್ಲಮ್ ಇಲ್ಲ ಅಲ್ಲ ನೋಡಕ್ ತುಂಬಾ ಜನ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅರೆ ಪ್ರಾಬ್ಲಮ್ ಏನು ಗೊತ್ತಾ, ಅದೆಲ್ಲ ರಿಯಲ್ ಫೇಸ್ ಅಲ್ಲ ಅಂತ ಒಂದು ಬೇಜಾರಷ್ಟೇ. ಸೊ ಗೈಸ್ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಬೆಳಗ್ಗೆ ಟೈಮ್ ಆಗ್ತಾ ಇದೆ, ಅಮ್ಮಗೆ ಡ್ರಾಪ್ ಮಾಡ್ಬೇಕು ಕೆಲ್ಸಕ್ಕೆ. ನಮಗಾದ್ರೂ ಸ್ಯಾಟರ್ಡೆ ಸಂಡೇ ಇಲ್ಲ, ಸ್ಯಾಟರ್ಡೆ ಇಲ್ಲ ಬಿಡಿ, ಸಂಡೇ ಅಂತ ರಜೆ ಏನಾದ್ರು ಸಿಗ್ತದೆ. ನಮಗೆ ದಿನ ಕೆಲಸ ಇರ್ತದೆ. ಸ್ಯಾಟರ್ಡೇನು ಕೆಲಸ, ಸಂಡೇನು ಕೆಲಸ, ಮಂಡೇನು ಕೆಲಸ, ಹಬ್ಬದನ್ನು ಕೆಲಸ. ಹಾರ್ಡ್ ವರ್ಕಿಂಗ್ ನಾನು. ಇವತ್ತೇನು ಈ ಕಡೆ ರೋಡ್ ಬ್ಲಾಕ್ ಮಾಡ್ಬಿಟ್ಟವ್ರೆ ಕನ್ಸ್ಟ್ರಕ್ಷನ್ಸ್ಗೆ. ಬೈ ಅಮ್ಮ ನಾಷ್ಟ ಮಾಡ್ದ? ತುಂಬ ದಿವಸ ಮೇಲೆ ನಾಷ್ಟ ಮಾಡಿದ್ಯಾ? ಗೈಸ್ ಇವತ್ತು ನಮ್ಮ ಕೇರ್ಪುರದ ಮಾರ್ಕೆಟ್ ಏರಿಯಾದಲ್ಲಿ ಸ್ವಲ್ಪ ಪೀಸ್ ಕಾಣಿಸ್ತೈತೆ, ಟ್ರಾಫಿಕ್ ಕಮ್ಮಿ ಕಾಣಿಸ್ತೈತೆ. ಸ್ವಲ್ಪ ಖುಷಿ ಆಗ್ತದೆ. ಏನೋ ಇವತ್ತು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಕಾಣಿಸ್ತಾರಲ್ಲ. ನಾನು ಬೇಗ ಬಂದ್ಬಿಟ್ಟೆ ಅಂತ ನಾನು ಟೈಮ್ಗೆ ಬಂದಿದ್ದೀನಿ. ಇವತ್ತೇ ಜಾಸ್ತಿ ಜನ ಕಾಣಿಸ್ತಾರೆ. ಹಬ್ಬಕ್ಕೆ ಏನಿಲ್ಲ ಇವತ್ತು. ಏನೋ ಬೆಳಗ್ಗೆ ಬಿಸ್ನೆಸ್ ಅಲ್ಲಿ ಬಿಸಿ ಇದ್ದಾರೆ. ಮಾತಾಡ್ರಿ. ಇನ್ನು ನನ್ನ ತಮ್ಮಂದಿರು ಒಬ್ರು ಕಾಣಿಸ್ತಾ ಇಲ್ಲ ಇಲ್ಲಿ. ಮದುವೆ ಆಗೋಯ್ತಲ್ಲ ಆಂಟಿ? ಬೀಗ್ರೂಟ ರಿಸೆಪ್ಷನ್ ನಮ್ಮ ಬೀಗ್ರೂಟ ಅಂತಲ್ಲ. ಇನ್ನು ಮದುವೆ ಆಗಿಲ್ಲ ಅಣ್ಣದು? ಮದುವೆ ಆಗೋಯ್ತು ಅಂದ್ರೆ ರಿಸೆಪ್ಷನ್ ಮದುವೆಗೆ ನೀವು ಒಂದು ದಿವಸ ಇನ್ನೂ ಮಾಡೋದು. ಮದುವೆ ಆದ್ಮೇಲೆ ಮಾಡ್ತಾರೆ. ಮದುವೆ ಯಾವಾಗ ಅಂಡಿ ಮದುವೆ ಆಗಿದ್ದು? ಮೊನ್ನೆ ನಾನು ಆಗಿದ್ದು. ಏನ್ ಮಾಡ್ತಾರೆ, ನೈಟ್ ಅಲ್ಲಿ ಫಂಕ್ಷನ್ ಮಾಡ್ಕೊಂಡು ಬೆಳಗ್ಗೆ ಮುಹೂರ್ತ ಮಾಡ್ತಾರೆ. ಮೊದ್ಲೆಲ್ಲ ಆತರ ಇಲ್ಲ, ಮದುವೆ ಆದ್ಮೇಲೆ ಫಂಕ್ಷನ್ ಮಾಡ್ತಾರೆ. ಆಂಟಿ ಬೀಗ್ರೂಟ ಆಂಟಿ ಎಲ್ಲಿ ಹೊರನೇವ ಅಂತ ಬಂದಿಲ್ಲ. ಕಳ್ರು ನಮಗೆ ಸಪೋರ್ಟ್ ಮಾಡಕ್ ಬರಲ್ಲ ಅಂತ ಅವ್ರಿಬ್ರು ಒಂದು ಕಮೆಂಟ್ ಹಾಕ್ಬಿಡ್ಬೇಕು. ಗೈಸ್ ಇಡ ಮನೆಗೆ ಬಂದೆ, ಯಾಕಂದ್ರೆ ಇವಾಗ ಮೀಟಿಂಗ್ ಹೋಗ್ಬೇಕು. ಒಂದೊಂದು ಮೀಟಿಂಗ್ಗೆ ಹೋಟ್ಲಿಗೆ ಹೋಗ್ಬೇಕು. ಸ್ವಲ್ಪ ರೆಡಿ ಆಗೋಣ, ಯಾಕಂದ್ರೆ ಈ ಥರ ಎಲ್ಲ ಔಟ್ಫಿಟ್ಟು ಚಪ್ಪಲಿ ಎಲ್ಲ ಹಾಕೊಂಡ್ರೆ ಅದು ಒಂದು ಏನಂತಾರೆ ಅಪಿಯರೆನ್ಸ್ ಚೆನ್ನಾಗಿರ್ಬೇಕು. ಯಾವುದೇ ಮೀಟಿಂಗ್ ಎಲ್ಲ ಆದರೂ ಅದು ಚೆನ್ನಾಗಿರಲ್ಲ ಹಿಂಗೆ ಹೋದರೆ. ಸೊ ಚೇಂಜ್ ಮಾಡ್ಬಿಟ್ಟು ಪ್ರಾಪರಾಗಿ ಹೋಗೋಣ. ಗೈಸ್ ಇದು ಇವಾಗ ಹಾಕೊಂಡಿದ್ದ ಟೀ ಶರ್ಟ್ ಇದು, ಮತ್ತು ಇದು ಯಾವ್ದಾದ್ರು ಒಂದು ಸ್ಪೆಷಲ್ ಮೀಟಿಂಗ್ಗೆ ಅಂತ ಇದ್ದಾಗ ತಗೊಂಡಿದ್ದು ಲೇವಿಸ್ ಅಂಗಲ್ ತಗೊಂಡಿದ್ದು ಒಂದು ಶರ್ಟ್ ಇದು ಸ್ಟೋರಲ್ಲಿ. ನಂಗೆ ಇದಕ್ಕೂ ಏನು ಗೊತ್ತಾ ವ್ಯತ್ಯಾಸ ಅನಿಸ್ತಿರೋದು, ಇದೊಂದು ಹೆಸರು. ಅದು ಬಿಟ್ಟರೆ ಮುಟ್ಟಿದ್ರೆ ಈ ಕ್ವಾಲಿಟಿ, ಈ ಟೆಕ್ಸ್ಚರು ಎಲ್ಲ ಒಂಥರ ಸಿಮಿಲರಾಗಿ ಐತೆ ನನಗೆ. ಜಸ್ಟ್ ಫಾರ್ ದಿಸ್ ನೇಮ್ ಇದಕ್ಕೆ 1,000 ಜಾಸ್ತಿ ಕೊಡಬೇಕು, ಇದಕ್ಕೆ 1,100 ಕಮ್ಮಿ ಕೊಡಬೇಕು. ಸೊ ಗೈಸ್ ಫೈನಲಿ ರೆಡಿ ಆಗಿದ್ದೀನಿ. ಬ್ಯಾಗ್ ಏನಕ್ಕೆ ಅಂದರೆ ಲ್ಯಾಪ್ಟಾಪ್ ಇದೆಯಲ್ಲ, ಲ್ಯಾಪ್ಟಾಪ್ ಅಂತೀನಿ, ಟ್ಯಾಬ್ ಇದೆಯಲ್ಲ, ಅದಕ್ಕಿಂತ ಬ್ಯಾಗ್ ತಗೊಂಡಿರೋದು. ಸೊ ಇವಾಗ ಕಾರ್ಗೆ ಹೋಗ್ಬೇಕು. ಗೈಸ್ ಡನ್ ವಿತ್ ದ ಬಿಸ್ನೆಸ್ ಮೀಟ್. ಸೀದಾ ಒಂದು ಕೆಲಸ ಐತೆ, ಸೀದಾ ನನ್ನ ಇನ್ನೊಂದು ವೆಬಿನಾರ್ ಐತಲ್ಲ, ಅದಕ್ಕೆ ಅಟೆಂಡ್ ಮಾಡಬೇಕು. ಈ ಗ್ಯಾಪಲ್ಲಿ ಸ್ವಲ್ಪ ಪ್ರಿಪೇರ್ ಆಗಬೇಕು. ಇವಾಗ ಕೇರ್ಪುರ ಮಾರ್ಕೆಟ್ಗೆ ಬಂದೀವಿ. ಈ ಕಡೆ ಅಮ್ಮ ಬರಬೇಕು. ಬರ್ತಾ ಇದ್ದಾರೆ ಎಲ್ಲರೂ ಗೊತ್ತಿಲ್ಲ. ಬಂತು ಅಮ್ಮ ಬಂತು. ಗೈಸ್ ಅಲ್ಲಿ ಹೋಗ್ತಿತ್ತಲ್ಲ ಕಾರು, ಇವಾಗ ಕಾರ್ ಹತ್ಬೇಕು. ಯಾಕಂದ್ರೆ ಫ್ರೆಂಡ್ ಮೀಟ್ ಮಾಡೋಣ ಅಂತ ಬಂದಿದ್ದೆ. ಆ ಗ್ಯಾಪಲ್ಲಿ ಇವತ್ತೆಲ್ಲ ರೆಡಿ ಆಗ್ಬಿಟ್ಟು ಇವಾಗ ಬಿಗ್ ರೂಟಿಗೆ ಅಂತ ಹೊಡಿದೆ. ಹಾಯ್ ಗೈಸ್ ಯಾವುದೋ ಬಿಗ್ ರೂಟಿಗೆ ಬಂದಿದ್ದೀವಿ. ಇದು ನಾವು ಬರ್ಬೇಕಾಗಿರೋ ಬಿಗ್ ರೂಟನ್ನು ಅಲ್ಲೋ ಗೊತ್ತಾಗ್ತಾ ಇಲ್ಲ. ಇವಾಗ ಅಮ್ಮ ಹೋಗ್ತಾರೆ, ಇದೇನೇ ಇಲ್ಲ ಅಂದ್ರೆ ಕನ್ಫರ್ಮ್ ಹಾಕೊಂಡ್ ಬರ್ತಾರೆ. ಕನ್ಫರ್ಮ್ ಆದ್ರೆ ನಾವು ಹೋಗ್ತೀವಿ. ಅವ್ನು ನೋಡಿ ಹೋಗೋ ಅಂತ ಹೇಳಿದ್ರೆ ನೋಡ್ಕೊಂಡು ನಿಂತ್ಕೊಂಡು ಅವನು ಕೇಳ್ಸಲ್ಲ ನೋಡ್ಕೊಂಡು ಹೋಗೋ ಅಂದ್ರೆ ಹೋಗ ಒಳಗಡೆ ಇದೇನಾ. ಕರೆಕ್ಟ್ ಟೈಮ್ಗೆ ಫ್ರಿಡ್ಜ್ ಆಗಿ ಬಂದಿದ್ದೀವಿ ಅಂತ ಅನಿಸ್ತೈತೆ. ಸ್ವಲ್ಪ ಜನ ಇದ್ದಾರೆ. ಎಲ್ಲ ನಿಂತಿಲ್ಲ ಯಾಕೋ ಅಮ್ಮ ಇಲ್ಲ ಆ ಕಡೆ ವೆಜ್ಜಾ. ಗೈಸ್ ಫೈನಲಿ ವಿ ಗಾಟ್ ಅ ಪ್ಲೇಸ್ ಗೈಸ್. ನಮಗೆ ನಮ್ಮ ಅಣ್ಣವನೇ ನಾಚ್ಕೋತಾನೆ. ಅಮ್ಮ ನೋಡಿ ನಾವು ಕೂದಿರಲ್ಲ ಅಂತ ನೋಡಕ್ ಬರ್ತೈತೆ. ಏನಮ್ಮ ನನ್ನ ಹುಡುಕ್ತಾ ಇದೆಯಾ? ಈಗ ಬನ್ನಿ, ಏನಾದ್ರು ತಗೊಂಡೇನಾ? ಅಣ್ಣ ಅಲ್ಲಿ ಕೂತೈತೆ. ನಾನು ಮುಟ್ಟೆ ಎಲ್ಲ ಅರ್ಧ ಹೋಗ್ಬಿಟ್ಟೈತೆ. ನಾನು ತಿಂದಿಲ್ಲ ಹಾಕೋಣ, ಅದಕ್ಕೆ ಕೇಳ್ತಾ ಇರೋದು. ಸರಿ ಗೈಸ್ ಏನ್ ಗೊತ್ತಾ, ಜಸ್ಟ್ ನಾನ್ ವೆಜ್ ಇಲ್ಲ ಅಂತ ಅನ್ಕೊಂಡು ನಾನ್ ವೆಜ್ ಹೋಗ್ಬಿಟ್ಟು ಜಸ್ಟ್ ಹಿಂಗೆ ಎತ್ತಿ ಬಿರಿಯಾನಿ ಹೋಗಿ ತಿಂತಾ ಇದ್ವಿ. ಅವಾಗ ಅಮ್ಮ ಕಾಲ್ ಮಾಡ್ತಾರೆ. ಸೀದಾ ಹೋಟ್ಲಿಗೆ ಹೋದ್ವಿ, ಹಿಂಗೆ ಎತ್ತಿ ತಿಂತಾ ಇದ್ವಿ. ಅವಾಗ ಅಮ್ಮ ಕಾಲ್ ಮಾಡ್ತಾರೆ. ನಾನು ಊಟ ಮುಗಿದ ಬಂತು. ಇವಾಗ ಅಜ್ಜಿ ಮನೆಯಿಂದ ಎಲ್ಲ ಬಂದಿದ್ದಾರೆ.
ಪವಿತ್ರ ನೀಗೋಸ್ಕರ ಟೆಸ್ಟ್ ಮಾಡ್ತಾ ಇದ್ದೀನಿ ಆಂಟಿ ಅವರ್ ಯೋ ನಮಸ್ಕಾರ. ಬರ್ರ ಖಾಲಿ ಐತ್ ಬರ್ರ ಖಾಲಿ ಕುತ್ಕೊಳ್ರ ನಿನ್ಗೋಸ್ಕರ ಖಾಲಿ ಮಾಡಿ. ಊಟ ಆಯ್ತಾ? ತಿಂದೆ ನಿಂಗೆ ಖಾಲಿ ಮಾಡಿರೋದು. ಏನಜ್ಜ ಮಕ್ಳು ಮೊಮ್ಮಕ್ಳೆಲ್ಲ ಮಕ್ಳು ಇಲ್ಲ ಮೊಮ್ಮಕ್ಳೆಲ್ಲ ನಾನ್ ವೆಜ್ಜು, ದೊಡ್ಡವ್ರು ಮಾತ್ರ ವೆಜ್ಜಾ? ಮಕ್ಕಳು ಇದ್ದಾರೋ ಮಗ ಇಲ್ಲ ಇದೀನಿ. ನೀನ್ ವೆಜ್ ತಿಂತ ಇದ್ಯಾ ಮಾಮ? ವೆಜ್ ಆಗಿದ್ದ ಮಗ ತಾನೇ ನಾನು. ಮಗ ನೀವು ಮತ್ತೆ ಏನಜ್ಜಿ ಹೊಳಿತಾ ಇದ್ಯಾ? ಕೋಳಿ ತಿಂದ ಮೇಕೆ ತಿಂದ ಎರಡು ತಿಂದಮ್ಮ. ಎರಡೇ ಅಂತ ಆದ್ರೆ ಕೋಳಿ ಒಂದ್ ಸ್ವಲ್ಪ ಮೇಕೆ ಒಂದ್ ಸ್ವಲ್ಪ ತಿಂದ. ಅದೆರಡು ಬಾಯಲ್ಲಿ ಕಂಡಿದ್ದೆ ಇವತ್ತು ನಿಂಗೆ ನಾನು ತಿನ್ಬೇಕು ಅಂತ ಅನಿಸ್ತಾರ ಮಾಮ? ನನಗಿದ್ದಲ್ಲ. ಒಂದ್ಸತಿ ಅಲ್ಲಿ ಹೋಗಿ ಬಂದ್ರೆ ಅನ್ಸುತ್ತೆ ನಾನು ನೋಡು ಮಾಮ. ಅವಾಗ್ಲೂ ಅನ್ಸಲ್ವಾ? ಓಕೆ ಫ್ರೆಂಡ್ಸ್ ಬೈ. ಇವಾಗ ಇನ್ನೊಂದು ಮದ್ವೆನ ಏನದ ಮದ್ವೆ ಇದೆ. ಎಲ್ಲಿ? ದಾವಣಗೆರೆ ಒಂದು ಮದ್ವೆ ಇದೆ. ಅಲ್ಲಿ ಕೈ ಸಿಲೆವರೆಗೂ ಬಂದಿದ್ದೀನಿ. ಮದ್ವೆ ಕಡೆಗೆ ಒಂದು ಹ್ಯಾಂಡ್ ಶೇಕ್ ಕೊಟ್ಟಿದ್ದೀರಾ? ಹ್ಯಾಂಡ್ ಶೇಕ್ ಕೊಟ್ಟಿದ್ದೀನಿ ಅಣ್ಣ. ಆ್ಯಕ್ಚುಲಿ ಎಲ್ಲರೂ ಮನೆಗೆ ಹೋದಾಗ ಫಸ್ಟ್ ಫೋಟೋ ಹಿಡಿಸ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗ್ತಾ ಇದ್ದೆ. ನಮ್ಮನೆ ಫಂಕ್ಷನ್ ಅನ್ಕೊಂಬಿಟ್ಟು ಫಸ್ಟ್ ಊಟ ಮಾಡ್ಕೊಂಡು ನಾನು ಫೋಟೋ ಹಿಡ್ಸಕ್ಕೆ ತಿಂದೆ. 100% ಹೆಂಗೆ ನಿಜ ಎಷ್ಟು ತಿಂದ ನಾನು ಎಷ್ಟು 100% ತಿಂದ ಕೇಳಿದೆ ಮಮ್ಮಿ ಕೇಳಿದೆ ನಿನಗೆ ಕೇಳಿದೆ ನಾನು 100% ಎಲ್ಲ ವೀಡಿಯೋ ಮಾಡೋಕೆ ಹೋಗೋಣ ಅಂತ ಹಿಂದೆ ಚೆನ್ನಾಗಿದೆ. पता है मुझे क्या नाम तेरा? नाइस टू मीट यू. ದೀಪಾಂಶ್ ನಮ್ಮ ಅಣ್ಣ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆಯಲ್ಲ. ಓ ನನಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾವ್ರ. ಆ್ಯಕ್ಚುಲಿ ಲೇಟ್ ಆಗಿ ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾರೆ ನನಗೋಸ್ಕರ. ಕಾರ್ ಕೂಡ ರೆಡಿ ಆಗ್ತೈತೆ. ಆ್ಯಕ್ಚುಲಿ ನಾನು ಹೋಗೋಕ್ಕಾಗಲ್ಲ, ಮೀಟಿಂಗ್ ಇಸ್ ಇಂಪಾರ್ಟೆಂಟ್. ನೋಡಿ ಗೈಸ್ ಹೋಟ್ಲಿಗೆ ಹೋಗ್ಬಿಟ್ಟು ಏನೇ ಮತ್ತೆ ಕಬಾಬು 2 ಆರ್ಡ್ರ್ ಮಾಡಿ ಇದಕ್ಕೆ ಬರ್ತಾ ಇದೀವಿ ಅಂತ ಪಾರ್ಸಲ್ ಮಾಡಿಸ್ಕೊಂಡು ಬಂದಿದ್ದೀವಿ. ಅಮ್ಮ ಇವಾಗ ಹಾಕೊಂಡು ಶರ್ಟ್ ಯಾವ್ದು ಗೊತ್ತಾ? ನಾನು ಟಿ ಶರ್ಟ್ ತಗೊಂಡು ಥೈಲ್ಯಾಂಡ್ಗೆ ಅಂತ ಹೋಗ್ಬೇಕಾದ್ರೆ ತಗೊಂಡು ಅಷ್ಟು ಶರ್ಟ್ಗಳಲ್ಲಿ ಇದು ಒಂದು ಕಾರ್ ಹೋಯ್ತು. ಇವಾಗ ಈ ಗಾಡಿ ತಗೊಂಡು ಹೋಗೋಣ ಬನ್ನಿ ಗೈಸ್. ಏನಣ್ಣ ನಂಗೋಸ್ಕರ ವೀಟಿಂಗ್ ಮಾಡ್ತಾ ಇದ್ದೀರಲ್ಲ? ಯಾಕಣ್ಣ ವೀಟಿಂಗು? ಬೀಗ ಕೊಡು. ಯಾಕಿಷ್ಟು ಅಲ್ಲ ಏನಾಯ್ತಣ್ಣ? ಮನೆ ಬೀಗ ನಾನು ಟ್ಯಾಬ್ಗೋಸ್ಕರ ಬಿಸಿ ಆಗೈತೆನಾ? ಅಂಬೇಡ್ಕರ್ ವಿವೇಕಾನಂದ ಹೇಳು. ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೊಂಡು ನನ್ ಬಿಡಲ್ಲ. ಕೋಪ ನಿಂಗೆ ಗೊತ್ತಿಲ್ಲ. ಏನ್ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಏನ್ ಒಂದ್ ಮಾತಾಡಲ್ಲ ಅಂತಿಲ್ಲ? ಮಾತಾಡ ಹೋಗ್ಲಿ. ಎಮೋಷನ್ಸ್ ನ ಒಳಗಡೆ ಇಕ್ಕೋಬೇಡ. ಮಾತಾಡೋದ್ರೆ ಈ ತರ ಮಾತುಗಳು ಚೆನ್ನಾಗಿ ಆಡ್ತೀಯ. ಬಂದು ಎಲ್ಲಾದ್ರೂ ಬರ್ತಾನೆ ಇಲ್ಲಲ್ಲ ಬೋದು. ಏನ್ ಮಾಡ್ತಾಳೆ? ಏನ್ ಬೋದು ಬರೋದೇ ಇಲ್ಲ ಅಂತ್ಯಾ ನನ್ನ ಹತ್ರ ನೀನು? ಇರೋ ನಿಮಿಷ ಬೋದು. ಏನ್ ಕಾರ್ ಹಿಡಿಸ್ತಾ ಇದ್ಯಾ? ಹುಷಾರು. ಹೆಂಗ್ ಗೊತ್ತಾ? ರೈಟ್ ಹೆಂಗ್ ಹೋಗೋದು ಬೋದು? ಹೆಂಗ ಅದ್ ಲೆಫ್ಟ ರೈಟಾ? ರೈಟ್ ಸೈಡ್ ಹೆಂಗ್ ಹೋಗೋದು? ಶೆಕೆ ಹೊಡಿತೇನ್ರ ನಿಮ್ಗೆ? ನಾನು ಅದನ್ನೇ ಕೇಳಿ ಶೆಕೆ ಆಗ್ತಾ ಇದೆ ಇಲ್ಲ ಅನ್ಬಿಟ್ಟು. ನೀವು ಒಂದ್ ಸೀಟಲ್ಲಿ ಇಬ್ರು ಕುತ್ಕೋತೀರಾ ನೀವು? ಇವಾಗ ಇಬ್ರು ಕುತ್ಕೋತೀರಾ? ನೀನ್ ನನ್ನ ಹೈಟ್ ನಿಮ್ಗೆ ಇನ್ನೊಂದ್ 5 ವರ್ಷ ಆಗ್ಬಿಟ್ರೆ ಸಾಕು. ನಿನ್ ಪಕ್ಕ ಕುತ್ಕೊಂಡ್ಬಿಟ್ರೆ ನೀನ್ ಇನ್ನೊಂದ್ 5 ವರ್ಷ ಆಗ್ಲಿ ದಪ್ಪ ಆಗ್ಬಿಡ್ತೀಯ ನೀನು. ಏನ್ ಬೋದು ಮಾಡ್ತಾ ಇದ್ಯಾ ಬೋದು? ಇನ್ನೂ ಒಂದ್ ಕೊಟ್ಟಿಲ್ಲ ನಂಗೆ ನೀನು. ಬೋದು ಅಲ್ಲೇ ಇರ್ತೀಯಾ? ಮುಚ್ಬಿಡ ಅಡ್ಡೋರು ಮುಚ್ಬಿಡ್ಲಾ? ಸರಿ ಬಾ. ಏನ್ ಬೋದು ಹಣೆಗೆ ಬಟ್ಟೆಲ್ಲ ಹಾಕೊಂಡು ಕ್ಯೂಟಾಗಿ ಕಾಣಿಸ್ತಾ ಇದೆಯಾ ಇವತ್ತು? ಕ್ಯೂಟ್ ಆಗಿದೆ ಬೋದು ನೀನು. ಚಿಕ್ಕು ಹಾಯ್ ಹೋಗಲ್ಲೇ ಅನ್ಕೊಂಡು ಹೋಯ್ತವ ನನ್ನೆ. ಬೋದು ನಾನು ಆ ಕಡೆ ಫಂಕ್ಷನ್ಗೆ ಹೋಗ್ಬೇಕು ಬೋದು. ತೊಳ್ಕೊ ಹೇಯ್ ಕೈ ತೊಳ್ಕೊಂಡು ಆಮೇಲೆ ತಿನ್ನು. ಸರಿ ಬೋದು. ಸಿಯೋ ಸರಿ ಬಾಯ್. ಬೋದು ಲವ್ ಯು. ಬಾಯ್ ಸಿನಾ. ನನ್ನ ಹಾಕಿದ್ದಲ್ಲ 3,500 ಲೈಟ್ ತಗೋ.
ಮಾಮ್ಸ್ ಬರೋಣ ಅನ್ಕೊಂಬಿಟ್ಟು 2 ಸತಿ ಇನ್ನೇ ಮುಂದೆ ಹೋಗಿದ್ದಕ್ಕೆ. ಗೈಸ್ ಈ ಕಡೆ ಏನು ಪೂಜೆಗಳು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ಬಿಟ್ಟವೆ. ಅಯ್ಯೋ ದೋರ್ ಎಲ್ಲರೂ ಕಾಪಾಡ್ಲಿಪ್ಪ. ಲೈನಾಗಿ ನಿಲ್ಸೋರೆ. ಏನು ವಿಶೇಷನೋ ಗೊತ್ತಿಲ್ಲ. ಏನಿಲ್ಲ 101 ದೋರ್ಗಳು ಗೊತ್ತಾವಂತೆ. 101 ಕೂಡ. ಹಾಂ ಗೈಸ್ ಟೈಮ್ ಇವಾಗ 5:58. ಇನ್ನೊಂದು ಅರ್ಧ ಗಂಟೆಗೆ ನಾನು ಬೇಬಿನಾರಿಲ್ಲ. ಎಲ್ಲಿಂದಾದರೂ ಒಂದು ಕೆಫೆ ಹುಡುಕ್ತಾ ಹೋದರೆ ಅದು ಸಿರಾ ಒಂದು 50 ಕಿಲೋಮೀಟರ್ ದೂರ ಇದೆ. ಹೋಗೋದಕ್ಕೆ 1 ಅವರ್ ಆಯ್ತದೆ. ಇಲ್ಲೆಲ್ಲರೂ ಸೆಂಟ್ರಲ್ ಗಾಡಿ ಸೆಂಟರ್ ಹಾಕ್ಬಿಟ್ಟು ವೆಬಿನಾರ್ ಕಂಡಕ್ಟ್ ಮಾಡಿ ನಾನು ಪ್ರಿಪೇರ್ ಆಗಿದ್ದೀನಿ. ನೋಡಿ ಹೆಂಗೆ ಹೋಗ್ತೀನಿ. ಗೈಸ್ ಟೈಮ್ ಈಗ 5:54. ಇನ್ನು ನಾವು ಎಕ್ಸ್ಪೆಕ್ಟ್ ಮಾಡೋ ಡೆಸ್ಟಿನೇಷನ್ಗೆ ಒಂದು ಸ್ವಲ್ಪ ದೂರ ಐತೆ. ಗಾಡಿ ಕೂಡ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಐತಿ. ಗೈಸ್ ಬೇಗ ಲೊಕೇಶನ್ ಎಕ್ಸ್ಪೆಕ್ಟೆಡ್ ಟೈಮ್ಗಿಂತ ಸ್ವಲ್ಪ ಬೇಗನೆ ಬಂದ್ಬಿಟ್ಟಿದ್ದೀವಿ. 6:15 6:20 ಅಂತ ತೋರಿಸ್ತಾ ಇತ್ತು. ಎಕ್ಸ್ಪೆಕ್ಟೆಡ್ ಟೈಮ್ಗಿಂತ ಸ್ವಲ್ಪ ಜಾಸ್ತಿ ಬೇಗನೆ ಬಂದ್ಬಿಟ್ಟಿದ್ದೀವಿ. ಬೇಗ ಲಾಗಿನ್ ಆಗಬೇಕು. ಪ್ರತಾಪ್ ಸರ್ ಫೋನ್ ನಂಬರ್. ಇವಾಗ ಬೇಗ ಝೂಮ್ ಓಪನ್ ಮಾಡಬೇಕು, ಲಿಂಕ್ ಜಾಯ್ನ್ ಆಗಬೇಕು. ಗೈಸ್ ಸಕ್ಸಸ್ಫುಲಿ ಡನ್. ಆ್ಯಂಡ್ ಇವಾಗ ಸೀದಾ ಮದುವೆಗೆ ಹೊರಟಿದ್ದೀವಿ ಅಂತ ಸ್ಟಾರ್ಟ್ ಗೈಸ್ ಬಂದಿದ್ದೀವಿ ಚೌಟ್ರಿಗೆ. ಒಳ್ಳೆ ಬ್ಯಾಂಡ್ ಎಲ್ಲ ಹೊಡಿತವ್ರೆ. ಹೊಡೆದಂಗೆ ಚೌಟ್ರಿ ಹೋಗೋಣ. ಮಾವ ಸುರಂಗ ದಾರಿ. ಗೈಸ್ ಆ್ಯಕ್ಚುಲಿ ಈ ಚೌಟ್ರಿಗೆ ಏನು ಬಂದಿದ್ದೀವಿ, ಈ ಮದುವೆ ಗಂಡಿನ ತಂದೆ ಇದಾರಲ್ಲ, ಫಸ್ಟ್ ಒಂದು ಕ್ಲಾರಿಟಿ ತಗೋಬೇಕು. ಮದುವೆ ಗಂಡದ ಹೆಣ್ಣು ಕಡೆಯವ್ರ ನಾವು ಯಾರ ಕಡೆಯವರು ಅಂತ. ಆ್ಯಕ್ಚುಲಿ ಅವ್ರ ತಂದೆಯವ್ರ ಕಡೆ ನಮ್ಮಮ್ಮ ಫಸ್ಟ್ ಕೆಲಸ ಮಾಡ್ತಾಯಿದ್ರು. ಫಸ್ಟು ಲ್ಯಾಂಡ್ ಬಿಸ್ನೆಸ್ ಏನೋ ಮಾಡೋಣ ಅಂದರೆ ಆ ಕಡೆನೇ. ಹೌದಮ್ಮೆ ನಾವು ಗಂಡಿನ ಕಡೆನೇ ಹೆಣ್ಣಿನ ಕಡೆನಾ? ಹೆಣ್ಣಿನ ಕಡೆನಾ? ನಾನು ಗಂಡಿನ ಕಡೆಯವ್ರು ಅನ್ಕೊಂಬಿಟ್ಟೆ. ಕಾಣಿಸ್ತೀರ ಅಲ್ಲೇ ಇದ್ದಾರಲ್ಲ ನೋಡಿ ಗೈಸ್, ಆ ಕಡೆನೇ ಗಂಡು ಹೆಣ್ಣು ಹೋಯ್ತಾ ಇದ್ದಾರೆ. ಆ್ಯಂಡ್ ತಂದೆ ಇವರೇ ಶಿವಮೂರ್ತಿ ಸರ್ ಅಂದ್ಬಿಟ್ಟು. ಫೈರ್ ಫ್ಲೇರ್ಸ್ ಎಲ್ಲ ಬರ್ತಿದೆ. ನೈಸ್. ಈ ಕಡೆ ಇವರು ಅಡ್ವೈಸ್ ಮಾಡ್ತಾರೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂದ್ಬಿಟ್ಟು. ನಂದು ಈ ಥರ ಸ್ಟೋರಿ ಯಾವಾಗ ಬರ್ತದೋ ಗೊತ್ತಿಲ್ಲ. ಬರ್ತದ ಇಲ್ವಾ ಅದು ಗೊತ್ತಿಲ್ಲ. ಕೇಳಿಸ್ಕೊಂಬಿಟ್ಟ. ಬಂತು. ಏನ್ ವ್ಯೂ ಓ ಮೈ ಗಾಡ್ ಹೋಗದ್ ನಾವು ಅಮ್ಮ ಇದ್ರ ಬಗ್ಗೆ ಹೇಳೋಣ ನಾವು ಅಮ್ಮನೇ ಕಾಣಿಸ್ತಾ ಇಲ್ಲ. ಯಾರು ಅವರು? ಅವ್ರ ಮಕ್ಕಳು. ಅವ್ರ ಮಕ್ಕಳಾ? ಇವ್ರ ಅಕ್ಕವ್ರಿಗೆ ಮದುವೆ ಆಗ್ತಾ ಇರೋದು. ಅವ್ರ ಅಂಕಲ್ಗೆ ಮದುವೆ ಆಗ್ತಾ ಇರೋದ? ಅವ್ರ ಅಕ್ಕಂಗೆ ಅವ್ರ ತಂಗಿಯರು ಇರಲ್ಲ. ಎಲ್ಲ ಒಂದೇ ಕುಟುಂಬದಲ್ಲಿದ್ದಾರಲ್ಲ. ಎಲ್ಲ ಒಂದೇ ತರ ಕಾಣಿಸ್ತವ್ರೆ. ಎಲ್ಲರೂ ಚೆನ್ನಾಗಿ ಕಾಣಿಸ್ತವ್ರೆ. ಅಂದ್ರೆ ಒಂದೇ ತರ ಚೆನ್ನಾಗಿ ಕಾಣಿಸ್ತವ್ರೆ. ಆಕ್ಚುಲಿ ಇವಾಗ ಸ್ಟಾರ್ಟ್ ಆಗ್ತೈತೆ ಪ್ರೋಗ್ರಾಮು. ಹೌದು, ಲೇಟಾಗಿ ನೋಡಿ ಏನು ಅನ್ಕೊಂಡ್ಬಿಟ್ಟಿದೆ. ಕರೆಕ್ಟ್ ಟೈಮ್ ಬಂದಿದ್ದೀವಿ. ಲೇಟಾಗಿ ಬಂದ್ಬಿಟ್ಟಿವಿ ಅನ್ಕೊಂಡಿದ್ದೆ. ಲೈಫಲ್ಲೂ ಅಷ್ಟೇ ಇವ್ರು ಲೇಟ್ ಮಾಡಿದ್ರು ತಾನೆ. ಯಾರು ಲೇಟು? ಇವ್ರ ಫಂಕ್ಷನ್ಗೆ ಇಲ್ಲ, ಅವರು ಕರೆಕ್ಟಾಗಿ ಮಾಡೋರು. ನಮಗೋಸ್ಕರ ಕರೆಕ್ಟಾಗಿ ಮಾಡೋರು. ಮಮ್ಮಿ ಈ ಕಡೆ ಕೆಲವರು ಹಣೆಯಲ್ಲಿ ಬಿಂದಿರೋ ನೋಡ್ತಾ ಇದ್ದಾರೆ. ನಂಗೆ ಯಾಕೋ ಲವ್ ಮ್ಯಾರೇಜ್ ಅಂತ ಅನಿಸ್ತಾ ಇದ್ದಾರ ಮಮ್ಮಿ? ಇಲ್ಲ ಅರೇಂಜ್ ಮ್ಯಾರೇಜ್. ಲವ್ ಮ್ಯಾರೇಜ್ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಮಮ್ಮಿ? ಅರೇಂಜ್ ಮ್ಯಾರೇಜ್ ಅವ್ರದ್ದು. ಲವ್ ಮ್ಯಾರೇಜ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಮಮ್ಮಿ? ಹಣೆ ಬರದಲ್ಲಿ ಇರ್ಬೇಕಲ್ಲ. ಅಮ್ಮಂಗೆ ಮಾತಾಡೋಕ್ಕಾಗ್ತಿಲ್ಲ. ಅಮ್ಮ ಹೋಟ್ರಿಗೆ ಬಂದವರಲ್ಲಿ ನೋಡೋಕೆ ತುಂಬ ಜನ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅರೆ ಪ್ರಾಬ್ಲಮ್ ಏನು ಗೊತ್ತಾ? ಅದೆಲ್ಲ ರಿಯಲ್ ಫೇಸ್ ಅಲ್ಲ ಅಂತ ಒಂದು ಬೇಜಾರು ಅಷ್ಟೇ. ಮೇಕಪ್ ಹಾಕೊಂಡಿರ್ತಾರೆ. ಅದೇ ಬೇಜಾರು. ಟೆನ್ಷನ್ ಅನ್ನೋದೇ ಮೇಕಪ್ಪು. ಸಮಸ್ಯೆ ಅಲ್ಲ, ರಿಯಲ್ ಕಲರ್ ನಾವು ಹೆಣ್ಮಕ್ಳೆಲ್ಲ ಮೇಕಪ್. ಅಮ್ಮನ ಬಗ್ಗೆ ಏನು ಹೇಳ್ತೀವಿ ಅಮ್ಮ? ಅಮ್ಮ ರಿಯಲ್ ಮೇಕಪ್ ಹಾಕ್ಕೊಂಡಿಲ್ಲ. ಅವ್ರಿಗೂ ಮೇಕಪ್ ಸೆಟ್ ಆಗಲ್ಲ. ಗೈಸ್ ಫಂಕ್ಷನ್ ಇನ್ನೂ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗಿಲ್ಲ. ಆದರೆ ಮೇಲ್ಗಡೆ ಎಷ್ಟು ಜನ ಕೂತವ್ರಲ್ಲ, ವೆಯ್ಟ್ ಮಾಡ್ತಾರಲ್ಲ ಫೋಟೋ ಹಿಡ್ಸೋಕ್ಕೆ, ಅಷ್ಟೇ ಜನ ಇಲ್ಲೂ ಕಾಣಿಸ್ಕೋತವ್ರು ಊಟಕ್ಕೆ ಅಂತ ಕೂತವ್ರೆ. ಅದೇ ಮೇಲ್ಗಡೆ ಅಷ್ಟೇ ಕೆಳಗಡೆ ಅವರೇ. ಈ ಊಟ ಮುಗಿಸ್ಕೊಂಡು ಮೇಲೆ ಬರ್ತಾರೆ, ಮೇಲೆ ಫೋಟೋ ಹಿಡ್ಸ್ಕೊಂಡು ಆಮೇಲೆ ಕೆಳಗಡೆ ಬರ್ತಾರೆ. ನಾವು ಯಾವ ಗ್ಯಾಪಲ್ಲಿ ಹೋಗೋದು ಗೊತ್ತಾಗ್ತಾ ಇಲ್ಲ. ಗೈಸ್ ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನದಿಂದ ಮೀಲ್ಸ್ ಮೇಲೆ ಮೀಲ್ಸು. ಬೆಳಗ್ಗೆ ಏನೋ ಊಟ ತಿಂದಿರಲ್ಲ, ಮನೇಲೇನು ಇರಲಿಲ್ಲ ಅಂದ್ಬಿಟ್ಟು. ಆದರೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಯ್ತು ನೋಡಿ. ಹೋಟ್ಲಲ್ಲಿ ತಿಂದೆ, ಆಮೇಲೆ ಬೀಗ ಊಟಕ್ಕೆ ತಿಂದೆ. ಇವಾಗ ನೋಡ್ರಿ ಈ ಕಡೆ ಬಂದು ತಿಂತಾ ಇದ್ದೀನಿ. ಆಮೇಲೆ ನೀನು ಹೊಟ್ಟೆನಾ ಇಲ್ಲ ಕಣ್ಣನ್ ಮಾಡಿ ಕಟ್ಟೆನ ಅನ್ಬಿಡ್ತಾರೋ. ಸ್ವಲ್ಪ ತಿಂತೇನೆ, ಫುಲ್ ಚೆನ್ನಾಗಿ ಆಗ್ತಾ ಇಲ್ಲ. ಅದನ್ನೇ ಹೇಳಕ್ ಗೊತ್ತೇನೆ. ಆಕ್ಚುಲಿ ಜಾಸ್ತಿ ಹೋಗೈತೆ ಅಂತ ಹೇಳಕ್ ಗೊತ್ತಾಯ್ತು. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಚೌಟ್ರಿಗೆ ಫೋಟೋ ಹಿಡ್ಸಕ್ಕೆ ಹೋಗ್ತಾ ಇದ್ವಿ.
ನಿಮ್ಮಲ್ಲಿ ಎಷ್ಟು ಜನ ರಿಸೆಪ್ಷನ್ಗೆ ಅಂತ ಬಂದು ಫಸ್ಟು ಊಟ ಮುಗಿಸ್ಕೊಂಡು ಆಮೇಲೆ ಫೋಟೋ ಹೊಡ್ಸಕ್ಕೆ ಹೋಗ್ತೀರಾ? ಗೈಸ್ ಆ್ಯಕ್ಚುಲಿ ಅವ್ರು ನಮ್ಮ ಸ್ಕೂಲ್ ಟೈಮಲ್ಲಿ ಟೀಚಿಂಗ್ ಮಾಡ್ತಾ ಇದ್ರು, ಹಿಂದಿ ತಗೋತಾ ಇದ್ರು, ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರು. ಟೀಚರ್ ವಿಡಿಯೋ ಫ್ಲಾಶೇ ಆಗಲಿ ವಿಡಿಯೋ ಮಾಡಬೇಕು ಅಂತ ಮಿಸ್ ಆಗೋದು. ನಾವು ಹೋಗ್ತೀವೋ ಅದಾದ್ಮೇಲೆ ನಾವು ಹೋಗ್ತೀವೋ ಗೊತ್ತಿಲ್ಲ. ಆದರೆ ಅಮ್ಮಂಗೆ ಆ ಕಡೆ ಕ್ಯಾಮ್ರಾಮನ್ ಜೊತೆವರಲ್ಲ ಅವ್ರ ಜೊತೆ ಅವ್ರ ಕೈ ಫೋನ್ ಕೊಟ್ಬಿಟ್ಟು ಫೋಟೋ ಹೊಡಿಸ್ಬೇಕಂತೆ ಅಲ್ಲ ಮಮ್ಮಿ? ಹಾಂ ಬೈಕಂಡ್ರೆ ಏನು ಮಾಡಲಿ? ಏನು ಬೈಕಡಲ್ಲ. ಮೇಬಿ ಆ ಕಡೆ ಒಬ್ರು ನಿಲ್ಸೋರಲ್ಲ ಇದಕ್ಕೆ ಅಂತಲೇ ಇರ್ಬೇಕೇನೋ, ಯಾರೋ ಗೊತ್ತು. ನಮ್ಮಂಥವ್ರು ಇರ್ತಾರೆ ಪಾಪ, ಇವ್ರನ್ನ ಸ್ವಲ್ಪ ಕೂಲಾಗಿ ಡೀಲ್ ಮಾಡೋಣ ಅಂತ ನಿಲ್ಸೋರೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಮಾವು ಕೊಟ್ಬಿಡುವ ಬರ್ತೀರಾ? ನಿಮ್ಮ ಪಾಪ ಅಲ್ಲ? ಏಯ್ ಪಾಪು, ನಾನು ಇವ್ರದೇ ಅನ್ಕೊಂಡೆ. ಇವ್ರ ಕಡೆ ಅನ್ಕೊಂಡಿದ್ದೆ. ಗೈಸ್ ನಾವಾಗಲೇ ಇಟ್ಟೋಗಿರೋ ಬಾಟ್ಲಿ ಇಲ್ಲೇ ಬಿದ್ದದೆ. ನಮಗೆ ನೀರಿನ ಋಣ ಜಾಸ್ತಿ ಇದೆ. ಆಲ್ರೆಡಿ ಮಸ್ತಾಗಿ ಬಾಟ್ಲು ಸಿಗ್ತವೆ, ಯಾರೋ ಎಂಜಾಯ್ ಮಾಡಿಕ್ಕಿರ್ತಾರೆ ಅಂತ ಮುಟ್ಟಲ್ಲ. ಗೈಸ್ ನಮ್ಮ ತಾತನ ಹೊಟ್ಟೆ ಆಯಿತು, ಇವಾಗ ನಮ್ಮ ಮಾಮನ ಹೊಟ್ಟೆ ಪಿಲ್ಲ ಹತ್ತೈತೆ. ಮಾಮ ಬೇರೆ ನಿದ್ದೆ ಮಾಡ್ತೈತೆ. ಗೈಸ್ ಸೀದಾ ಮನೆಗೆ ಹೋಗ್ಬೇಕು. ಅವಾಗ ಎಷ್ಟು ಯೂಸ್ ಆಗೋಯ್ತೋ ಗೊತ್ತಿಲ್ಲ, ಎಡಿಟ್ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ. ಹೋಪ್ ಯು ಲೈಕ್ ಇಟ್. ಬ್ಲಾಗ್ ನಿಮಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಕಂಟೆಂಟ್ ಯಾರು ಮಾಡ್ತಾ ಇರೋಣ. ಸೊ ಅಷ್ಟೇ ಗೈಸ್, ವಿಡಿಯೋ ಇಷ್ಟ ಆಗಿದೆ. ಏನೋ ಸ್ವಲ್ಪ ಎಲ್ಲರೂ ಒಂದು ಸೀನಲ್ಲಿ ನಗು ಅಂತ ಬಂದ್ಬಿಟ್ಟಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಬಿಡಿ. ಕೊಟ್ಟು 2-3 ಸೀಸನ್ ಹಾಕ್ಬಿಟ್ಟಿದ್ರೆ ಸಬ್ಸ್ಕ್ರೈಬ್. ಸೊ ನೆಕ್ಸ್ಟ್ ನ್ಯೂಸ್ಗೆ ಹೇಳೋದು ಅಷ್ಟೇ. ಸೊ ಅಷ್ಟೇ ವಿಷಯ. ಪ್ಲೀಸ್ ಮತ್ತೆ ಸಿಗೋಣ. ಇಂಥ ಟೈಮಲ್ಲಿ ಅನ್ಸೋದು ನಮ್ಮ ಜೊತೆ ಹೆಂಗೆ ಬೇಕಾದ್ರೂ ಕಲಿಕೋಬೋದು. ಯಾಕೆ ಹೇಳ್ತಾರೆ ಮಾಮ ಕಾರ ಆದರೆ ಹಿಂಗೆ ಕಲಿಕೋದೇವಿ. ಇನ್ನೊಬ್ರು ಕಾರಲ್ಲಿ ಯೋಚನೆ ಮಾಡ್ತಾರೆ. ನಮ್ಮದು